ಈಗ ನಂದೇ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು, ನನ್ನೇ ಕೇಳಬೇಕು ಅನ್ನೋದು ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಯಾರಾದರೂ ಮಾಡಲಿ, ನಮ್ಮ ಸಮುದಾಯಕ್ಕೆ ಅದರಿಂದ ಒಳ್ಳೇದಾಗುತ್ತಾ, ನಾವು ಅವ್ರಿಗೆ ಸಪೋರ್ಟ್ ಮಾಡೋದು. ಇಲ್ಲ ನಾವು ಸುಮ್ಮನೆ ಇದು ಬಿಡೋಣ, ನಮ್ಮನ್ನು ನಾವೇ ಇದು ಕೇಳ್ಕೊಳ್ಳೋದು ಬೇಡ ಅನ್ನೋದು ಎಲ್ಲರಲ್ಲೂ ಇದೊಂದು ವಿನಂತಿ. ದಯವಿಟ್ಟು ಅವರು ಪ್ರಸ್ತಾಪ ಮಾಡಿದ್ರು, ನಾನೇನು ಹೇಳಿದೆ ನೋಡಿ ಮಾಡೋಣ ಇರೋದು ಮಾಡಿದ್ದಾರೆ, ಅವ್ರು ಇಂಜಿನಿಯರ್ ಬಂದಿದ್ದಾರೆ, ಇಂಜಿನಿಯರ್ ಕೂತ್ಕೊಂಡಿದ್ದಾರೆ, ಅಲ್ಲೇ ಮಾಡೋದು ಅಂತ ಹೇಳಿದ್ದಾರೆ, ಅಲ್ಲೇ ಮಾಡೋದು. ಎಷ್ಟು ಸಮುದಾಯಕ್ಕೆ ಈ ವಿಚಾರ ಸಂಬಂಧಪಟ್ಟಂಗೆ ಹೇಳ್ಬೇಕು. ವರ್ಷ ಆದ್ಮೇಲೆ ಅನುದಾನ ಬಂತು, ಬಿಲ್ಡಿಂಗ್ ಕಟ್ಟಿದ್ರು, ಎಲ್ಲ ಖಾತೆಗಳು ಎಲ್ಲ OF ಮಾತ್ರ ಇದೆ. ಅದ್ರ ಮುಂದುವರೆದ ಭಾಗವಾಗಿ ಮತ್ತೆ ₹1 ಕೋಟಿ ಬಂದಿದೆ. ಅದಕ್ಕೆ ಏನೇನು ತಯಾರು ಮಾಡ್ಕೊಂಡಿದ್ರು, ನಮ್ಮೊಂದು ಬ್ಲೂ ಪ್ರಿಂಟು ಸರ್ಕಾರದಿಂದ ಎಷ್ಟಾಂತರ ಬಂದಿರುತ್ತೆ, ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ನಿರ್ಮಾಣ ಆದಮೇಲೆ ಹಂಗೆ ಇರುತ್ತೆ, ಮತ್ತೆ ಏನೋ ಚೇಂಜ್ ಮಾಡ್ತೀರಾ ಅನ್ನೋದು ನಮ್ಗೆ ಬೇಕು ಸರ್. ಅದನ್ನು ದಯವಿಟ್ಟು ರೆಕಾರ್ಡ್ಸ್ ನಮ್ಗೆ ಬೇಕು ಸರ್. ನೀವು ಅವ್ರು ಗೊತ್ತಿಲ್ಲ ಸರ್, ಸಿಗಲ್ಲ ನಮಗೆ. ನಮಗೆ ಸರ್ ನಾವು ಅನುದಾನ ಕೋರಿ ಅರ್ಜಿ ಕೊಟ್ಟಿದ್ದೀವಿ, ಆ ಅರ್ಜಿ ಕೂಡ ಕೊಡಿ, ಯಾರ್ಯಾರು ಅನುದಾನ ಕೊಟ್ಟಿದ್ದೀರಾ. ಸೋಮವಾರ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸುವ ಪೂರ್ವಭಾವಿ ಸಭೆಯನ್ನು ತಹಶೀಲ್ದಾರ್ ವೈ ರವಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ವೇಳೆ ವಾಲ್ಮೀಕಿ ಸಂಘದ ಮುಖಂಡರುಗಳು ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ವೇಳೆ ಇಒ ಉತ್ತಮ್, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ವಾಲ್ಮೀಕಿ ಮುಖಂಡರಾದಂಥ ಓಂಕಾರ ನಾಯ್ಕ್ ಸೇರಿದಂತೆ ತಾಲೂಕಿನ ವಾಲ್ಮೀಕಿ ಮುಖಂಡರುಗಳು ಹಾಜರಿದ್ದರು. ನಾವು ಆ ರೀತಿ ಬೈಫರ್ಕೇಟ್ ಮಾಡೋಕ್ಕೆ ನಮ್ಮ ಹಂತದಲ್ಲಿ ಇಲ್ಲ. ನಾವು ಏನು ಹೇಳಿದ್ರೆ ಇವತ್ತು ನಾವು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ತರ್ತೀವಿ. ಈ ರೀತಿಯಾಗಿ ನಮಗೆ ಪ್ರಸ್ತಾಪ ಮಾಡಿದ್ದಾರೆ. ST ಜನಾಂಗಕ್ಕೆ ಸಪ್ರೇಟ್ ಹೆಂಗೆ ನೀವು ಇದು ಮಾಡ್ತೀರಾ, ಏನು SC ST ಜನಾಂಗ ಸೇರಿಸಿ ಏನು ಕುಂದುಕೊರತೆ ಸಭೆ ಮಾಡ್ತೀರಾ, ಅದೇ ಅದರಲ್ಲಿ ಆ ರೀತಿ ಆಗಿದ್ರೆ ನಾವು ಹೇಳ್ಕೊಳಕ್ಕಾಗಲ್ಲ, ನಮ್ಮ ಕಷ್ಟಗಳು ಹೇಳೋಕ್ಕಾಗಲ್ಲ, ಅಲ್ಲಿ ಟೈಮು ಸಿಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ. ಈ ವಿಚಾರನ ಪ್ರೊಸೀಡಿಂಗ್ಸ್ ಕೂಡ ರೆಕಾರ್ಡ್ ಮಾಡಿ ಇದನ್ನು ನಾವು ಮನೆ ಜಿಲ್ಲಾಧಿಕಾರಿಗಳನ್ನು ಕರ್ತೀವಿ. ನಾವು ಅವರಿಂದ ಅಲ್ಲಿಂದ ಮೇಲಿಂದ ನಮಗೆ ಬಂದರೆ ನಾವು ಮಾಡ್ಬೋದಾಗಿತ್ತು. ನಾವು ಏಕಾಏಕಿ ನಾವು ಹಂಗೆ ಮಾಡೋಕ್ಕೆ ಬರಲ್ಲ. ಇಲ್ಲೇ ನಮ್ಮ ವಾಲ್ಮೀಕಿ ಭಾಷೆದ ಫೋಟೋ ಇಟ್ಟು ಅದಕ್ಕೆ ಡೆಕೋರೇಷನ್ ಮಾಡಿ ನಮ್ಮವನ್ನೆಲ್ಲ ಕರೆಸಿ ನಮ್ಮ ಅಧಿಕಾರಿಗಳೆಲ್ಲ ಬಂದು ಇದನ್ನು ಭಾಗವಹಿಸಿ ಅವತ್ತು ಅರ್ಥಪೂರ್ಣವಾಗಿ ಸರ್ಕಾರ ನಿರ್ದೇಶನದಂತೆ ಇದು ಆಚರಣೆ ಮಾಡೋಣ. ಅದಕ್ಕೆ ತಾವು ಮುಂದೆ ಯಾವ ರೀತಿ ಸಹಕಾರ ಕೊಡ್ತೀರಾ ಅದೇ ರೀತಿ ಸಹಕಾರ ಕೊಟ್ಟು ಈ ಸಲ ಕಾರ್ಯಕ್ರಮ ಮಾಡಿದಂತೆ ನಾವು ಸಲಹೆಗಳನ್ನು ಸಬ್ಜೆಕ್ಟ್ ಇಟ್ಟು ಮತ್ತೆ ನಮ್ಮ ಸರ್ಕ್ಯುಲರ್ಸ್ ಏನು ಹೇಳ್ತದೆ ಅದನ್ನು ತರಬೇಕಾಗುತ್ತೆ. ನಮ್ಮದು ಏನು ಮಾಡ್ಬೋದು ಒಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ. ಅದಾದಮೇಲೆ ನೀವು ಕೂಡ ಅಷ್ಟೇ, ನಾವು ಕೂಡ ತಿಳಿಸ್ತೀವಿ. ಅದಕ್ಕೊಂದು ನೀವು ಕೂಡ ಸಜೆಷನ್ಸ್ ಕೊಟ್ಟು ಒಂದೇ ಕುತ್ಕೊಂಡು ಮಾತಾಡಿ ಫೈನಲ್ ಡಿಸಿಷನ್ ಹೋಗ್ಬೇಕಾಗುತ್ತೆ. ಏನು ಮಾಡಬೇಕು, ಹಂಗೆ ಮಾಡಬೇಕು, ಅದು ಮಾಡೋದು ಇದು ಮಾಡೋದು ಏನು ಹೇಳ್ತೀರಾ ಅದನ್ನ ಸಭೆಯಲ್ಲಿ ಮಾಡಿಸ್ತಾರೆ. ಇಲ್ಲ ಈ ರೀತಿ ಆಯಿತು, ಇಂಥ ಮೀಟಿಂಗಲ್ಲಿ ಹೇಳ್ತಾರೆ, ಅದನ್ನು ಮಾಡೋಣ. ಇನ್ನು ಈ ಸಭೆಯಲ್ಲಿ ಇಒ ಉತ್ತಮ್ ಅವರು ಮಾರ್ಗಸೂಚಿಯ ಬಗ್ಗೆ ವಿವರಿಸಿದ್ದಾರೆ. ಇದಕ್ಕೆ ಹೆಸರಿಡಕ್ಕೆ ದರ್ ಇಸ್ ಎ ಕ್ಲಿಯರ್ ಕಟ್ ಗೈಡ್ಲೈನ್ಸ್. ಸುಪ್ರೀಂ ಕೋರ್ಟಿಂದ ಯಾವುದೇ ಸರ್ಕಲ್ಗಾಗಲಿ ರಸ್ತೆಗಾಗಲಿ ಹೆಸರಿಡಬೇಕಾದ್ರೆ, ಸ್ಟ್ಯಾಚ್ಯೂನ ಎರೆಕ್ಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ ಕ್ಲಿಯರ್ ಕಟ್ ಪ್ರೊಸೀಜರ್ನೇ ಹೊರಡಿಸಿದ್ದಾರೆ. ಯಾವಾಗ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಗಲಾಟೆ ಆಯಿತು, ಆವಾಗ ಸುಮಾರು 30ರಿಂದ 40 ಜನ ಸತ್ರು ಗಲಾಟೆ. ಆವಾಗ ಒಂದು ಕ್ಲಿಯರ್ ಕಟ್ ಸುತ್ತೋಲೆ ಇದೆ. ಅದನ್ನು ಯಾರ್ಯಾರು ತೀರ್ಮಾನ ಮಾಡಬೇಕು, ಪುರಸಭೆ ತೀರ್ಮಾನ ಮಾಡಿದ ತಕ್ಷಣ ಇಟ್ಸ್ ನಾಟ್ ಸುಪ್ರೀಂ, DC ಹೋಗುತ್ತೆ, DC ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರದಲ್ಲಿ ಒಂದು ಸಮಿತಿ ಇದೆ, ಅದು ತೀರ್ಮಾನ ತಗೊಂಡು ಅಪ್ರೂವ್ ಕೊಡುತ್ತೆ. ಅಪ್ರೂವ್ ಆದಾಗ ಮಾತ್ರ ಪುರಸಭೆ ಅದ್ರ ಪ್ರಕಾರ ಎನಾಕ್ಟ್ ಮಾಡ್ಬೋದು. ಅಪ್ರೂವ್ ಆಗೋವರೆಗೂ ಪುರಸಭೆ ಸುಪ್ರೀಂ, ಸ್ಥಳೀಯ ಆಡಳಿತದಲ್ಲಿ ತೀರ್ಮಾನ ತಗೊಳಕ್ಕೆ ಸುಪ್ರೀಂ ಅಷ್ಟೇ. ಗೈಡ್ಲೈನ್ಸ್ ಅನ್ನು ಹೊರಡಿಸೋದು, ಮಾರ್ಗದರ್ಶಿ ಸೂತ್ರವನ್ನು ಹೊರಡಿಸೋದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ. ಒಂದು. ಎರಡನೇದು, ವಾಲ್ಮೀಕಿ ಜಯಂತಿ ಎಲ್ಲರಿಗೂ, ನಾನು ವಾಲ್ಮೀಕಿ ಜಯಂತಿ ಇರ್ಬೋದು, ಕನಕದಾಸ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಎಲ್ಲ ನಮ್ಮ ಸಮುದಾಯಗಳೇ.
ನಾನೊಬ್ಬ ಸರ್ಕಾರಿ ಅಧಿಕಾರಿ, ನನಗೆ ಇಲ್ಲಿ ಕೂತಾಗ ಕನಕದಾಸ ಜಯಂತಿನೂ ಹಿಂಗೆ ನಡಿಬೇಕು, ಬಸವ ಜಯಂತಿನೂ ಹಿಂಗೆ ನಡಿಬೇಕು. ಆದರೆ ನಾವು ಈ ಪ್ರಚಾರ ಟಾಮ್ ಅನ್ನಲ್ಲ, ಅದು ನನ್ನ ವ್ಯಾಪ್ತಿಯಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲ. ನಾವೇನು ಮಾಡ್ತೀವಿ, ಒಂದು ಸುತ್ತೋಲೆ ಹಾಕ್ತೀವಿ. ನಮ್ಮ DPR ಶಿಷ್ಟಾಚಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಶಿಷ್ಟಾಚಾರದ ಇಲ್ಲ ಅನ್ನೋ ಒಂದು ವಿಂಗ್ ಇದೆ. ವಿಂಗಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, ಯಾವ್ಯಾವ ಜಯಂತಿನ ಯಾವ್ಯಾವ ಸರ್ಕಾರಿ ಕಚೇರಿಗಳು ಮಾಡಬೇಕು ಅಂತಿದೆ, ಆದೇಶ ಇದೆ. ಗ್ರಾಮ ಪಂಚಾಯತಿಯಲ್ಲಿ ವಾಲ್ಮೀಕಿ ಜಯಂತಿ ಮಾಡಬೇಕು. ನಮ್ಮಲ್ಲಿ OM ಹೊರಡಿಸೋದು ಸಿಬ್ಬಂದಿಗಳಿಗೆ, ಆಡಳಿತ ಮಂಡಳಿಗೆ ಮಾತ್ರ. ಅದನ್ನು ಹೊರತುಪಡಿಸಿ ಈಗ ನೀವು ನೋಡಿ, ನಾವೆಲ್ಲರೂ ಕರೆದಿಲ್ಲ. ನಂದು ಅಂತ ಸುಮಾರು ಜನ ಬಂದಿದ್ದೀರಾ ಇಲ್ಲಿ, ನಂದು ಅಂತ ಸುಮಾರು ಜನ ಬಂದಿದ್ದೀರಾ. ನಾನು ಅಧಿಕಾರಿ, ಕರ್ತವ್ಯಕ್ಕೆ ಬದ್ಧನಾಗಿ ಬಂದಿದ್ದೀನಿ. ನೀವು ಯಾರು ಕರ್ತವ್ಯಕ್ಕೆ ಬದ್ಧರಾಗದೇನೂ ಕೂಡ ಸಮುದಾಯ ನಂದು, ಸಮುದಾಯನ ಪ್ರತಿನಿಧಿಸ್ತೀನಿ ಅಂತ ನೀವೆಲ್ಲ ಬಂದಿದ್ರಿ. ಅದೇ ತರ ಯಾರು ಬಂದು ಭಾಗವಹಿಸಿದ್ರು ಅಲ್ಲೇನು ತೊಂದರೆ ಇಲ್ಲ. ಇನ್ನ ಮಾತು ಮುಗಿಸ್ತೀನಿ. ನೀವೇನು ಹೇಳಕ್ ಬಂದಿದ್ದೀರಾ ಅಂತ ಅರ್ಥ. ಆದೇಶ ಹೊರಡ್ಸಕ್ಕಿಲ್ಲ, ಎಲ್ಲರಿಗೂ ಟಾಮ್ ಹಾಕ್ಸಕ್ಕೂ ಇಲ್ಲ. ಆ ಥರ ಎಲ್ಲೂ ನಮ್ಗೆ ಆದೇಶ ಇಲ್ಲ. ಕಚೇರಿ ಹಂತದಲ್ಲಿ, ಗ್ರಾಮ ಪಂಚಾಯತಿ ಕಚೇರಿ ಹಂತದಲ್ಲಿ ಪ್ರಥಮ ಪ್ರಜೆಯಾಗಿ ಅಧ್ಯಕ್ಷ, ಎರಡನೇ ಪ್ರಜೆಯಾಗಿ ಉಪಾಧ್ಯಕ್ಷ, ಆಡಳಿತ ಮಂಡಳಿ ಇರುತ್ತೆ. ಅವ್ರ ಜೊತೆಲಿ ಯಾರು ಬಂದರೂ ಅದು ಓಪನ್, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಪಾರ್ಟಿ, ಕ್ರೀಡ್ ಅಂಡ್ ಸೆಕ್ಸ್. ಯಾರು ಬಂದರೂ ಅದು ಸರ್ಕಾರಿ ಕಚೇರಿ ಎಲ್ಲರಿಗೂ ಓಪನ್. ಎಲ್ಲರೂ ಅವತ್ತು ಭಾಗವಹಿಸ್ಬೋದು, ಎಲ್ಲರಿಗೂ ತೆರೆದ ಅವಕಾಶ ಇರುತ್ತೆ. ಎಲ್ಲರೂ ಆಚರಣೆಯಲ್ಲಿ ಭಾಗವಹಿಸಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದನೇ ಸರ್ಕಾರ ಎನ್ಲಿಸ್ಟ್ ಮಾಡಿ ಆಚರಣೆಗಳನ್ನು, ಜಯಂತಿಗಳನ್ನು ಮಾಡಿ ಕಳಿಸಿದೆ. ಯಾರು ಬೇಕಿದ್ರೂ ಭಾಗವಹಿಸ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ OM ಹಾಕಕ್ಕೆ ನನಗೂ ಅಧಿಕಾರ ಇಲ್ಲ, ತಹಶೀಲ್ದಾರ್ಗೂ ಇಲ್ಲ, PDO ಇಲ್ಲ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.